ಹಚ್ತಾನೆ ಈ ಸಲಾಟ ಮಾತಾಡೋಣ ಅವ್ರ ಜೋಡಿ. ನೋಡಪ್ಪ ಭಾಳ ಇದೆ ಹಂತಿ ಭಾಳ ಹಣಗಳಾದ್ರು ಎಲ್ಲರೂ ಹಳೆ ಮೆಂಬರ್ಗಳು 20 ಮಂದಿ ಅವರು ಬರಾದ್ರು ನಮ್ಮ 20 ಹೋಗ್ಬೇಕು. ನೀನು 2 ಸಲ ಸ್ವಲ್ಪ ಬಿಟ್ಟು ಬಿಡಿ ಅದಕ್ಕೆ ಕಾಳ ಮಾಡ್ಕೊತೀಯ. ಇಲ್ಲೋಪ ಎಷ್ಟು ನಿಮಗ ನಾ ಮಾಡ್ತೇನೆ ನಿಮಗೆ. ಅವ್ರ ಈಗೇನೋ ಮಾಡ್ಯಾರ ಅವ್ರು ನಿಮಗ, ಅವ್ರ ಹರಿಸ್ದಾಗ ಒಂದಿಟ್ಟು ಬಂದ್ ಮಾಡ್ತಾರ ನಿಮಗ. ನಾ ಹಾರಿಸಿ ಬಂದ್ರು ನಿಮ್ಮನ್ನ ಬಿಡುದಿಲ್ಪ. ಏನ್ ನೋಡ್ರಟ್ ನಮಗೂ ಅಟ್ ಈ ಸಲ. ಹ ಏ ಹೇಳು ತಮ್ಮ ನೀನು ಅಟ್ ಹೇಳು. ಏನ್ ನೋಡ್ರಪ್ಪ ಇದೊಂದ್ಸಲ ಆಟೋ ಗುದ್ದಾಡೆ ಆಟೋ ಅಟ್ರು ಕೂಡೆ ಆಟೋ ಬಗೆಹರಿಸ್ರಿ. ನೋಡಪ್ಪ ಹೋದ ಸಲನು ಆಗೈತಿ, ಎಲೆಕ್ಷನ್ದಾಗ ಫೇಲ್ ಆಗೈತಿ. ಈಗ ಮೆಂಬರ್ಗೂ ಫೋನ್ ಹಚ್ತಾನೆ. ಅವ ಹಳೆ ಚೇರ್ಮನ್ ಬಿಡ್ರಿ ಏನ, ಹಳೆ ಚೇರ್ಮನ್ ಬಿಡ್ರಿ. ಈಗ ಮೆಂಬರ್ಗೆ ಫೋನ್ ಹಚ್ತಾನೆ ನಾನು. ಅಟ್ರು ಕೂಡ ಒಂದ್ ಸ್ವಲ್ಪ ಬಗೆಹರಿಸಿ ಇದೊಂದ್ಸಲ ನೋಡ್ರಿ. ನೋಡಪ್ಪ ತಮ್ಮ, ನೀನು 2 ಸರಿ ನಿಂತು 2 ಸರಿ ಬಿದ್ದಿ. ಅವು ಆಯ್ಸ್ಕೊಂಡ ಅವು 20 ಸರಿ ಈಗ ಮನೆಗೆ ಎತ್ತಾನ. ನೀನು ನಮ್ಗೆ ಗಂಟು ಬಿದ್ದಿ. ನೋಡೋಣ ಕರ್ಸ, ನೋಡೋಣ ಮಾತಾಡೋಣ. ನೋಡಪ್ಪ ಹಳೆ ಮೆಂಬರ್ನ ಕರ್ಸ್ತಾನಂತಿ ಕರ್ಸ, ಮತ್ತು ಅವ್ನು ನಿಂದ್ರವ ನೀನು ನಿಂದ್ರವ ಅಂದ್ರೆ ನಾವು ಮಾತು ಕೇಳ್ಬೇಕಲ್ಲವ. ಕರ್ಸ 4 ಮಂದಿ ಕೂಡ ನಾವೆಲ್ಲ ಮಾತಾಡೋಣ. ಇಲ್ಲೇ ಕರೆಸ್ಬೇಡ ಅವ್ರನ್ನೂ. ನಿಮ್ಗೆ ದಿನ ನಿಮ್ಮ ಬೆನ್ನು ಹತ್ತಕ್ಕೆ ಆಗೋಲ್ಲ ನಮಗೆ, ನಮ್ಮನು ಬಾಳೆ ಅದಾವ. ಕರ್ಸವನ ಮಾತಾಡೋಣ. ನಮ್ಮ ಮಾತು ಕೇಳಿದ ಮಾಡೋಣ. ಅವಂಗಟ ಮೆಂಬರ್ ಗಟ್ಟು ಫೋನ್ ಹಚ್ತಾನೆ. ಅವ್ನ್ ಫೋನ್ ಹಚ್ಚಿ ಅವ್ನ ನೋಡಿ ಕರ್ಸುನು. ಹಳೆ ಚೇರ್ಮನ್ರು ಹೋದ್ರು, ಈಗ ಮೆಂಬರ್ ನಟ್ ಕರಿಸ್ಕ್ಯಾಸ ಬಗೆಹರಿಸ್ಕೊನು. ಅವ್ ಅಷ್ಟು ಮೀರಿ ಜಗಳ ಆಡಾಕತ್ತಂದ್ರ ಮುಂದಿನ ಏನ್ ನೋಡಕ್ ಬರ್ತೈತಿ. ತಡಿ ಅಟ್ ಫೋನ್ ಹಚ್ತಾನೆ. ಕರ್ಸಾತಂತೇಳಿ ಫೋನ್ ಹಚ್ಚೇನೆ. ಎಲ್ಲಿದ್ರಿ ಮೆಂಬರ್ ಸಾಹೇಬ್ರ? ಸ್ವಲ್ಪ ಇಲ್ಲೇ ಒಂದ್ ಸ್ವಲ್ಪ ಎಲೆಕ್ಷನ್ ಅದ, ಗದ್ಲ ಹಿಡ್ದೈತಿ. ಹೋದ ಸಲಾನು ನೀವು ಒಂದಿಟ್ಟು ಹಾರಿಸಿ ಬಂದ್ರಿ, ಈ ಸಲಾನು ಒಟ್ಟು ನಮ್ನು ಒಟ್ಟು ಎಲ್ಲಾರು ಕೂಡಿ ಏನ್ರ ಅಟ್ ಬಗೆ ಹರಿಸ್ತೀರಿ. ಅಟ್ ಬರ್ರಿ ಲೇಟು, ನಾವಿಲ್ಲಿ ಮೀಟಿಂಗ್ ಮಾಡೇ ಬರ್ರಿ ಲೇಟ ಹುಡುಗರು ಕೂಡಿ. ಬರ್ರಿ 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 ಏನ್ರಿ. ಸಾಕಾಗೋಯ್ತು ಮರ ನಿಮ್ ಎಲೆಕ್ಷನ್ ನಮ್ಗೆ. ನಾವ್ ಹೆಂಗಾರ ಎಲ್ಲಾರ ಅಡ್ಡಾಡಬೇಕು ಏನಾದ್ರು ಮಾಡ್ಬೇಕು ಅಂದ್ರೆ ಬರೀ ಎಲೆಕ್ಷನ್. ಆ ಮೆಂಬರ್ ಆಗಿ ಯಾಕಾರ ಮೆಂಬರ್ ಆಗಿತ್ತು ಮರ ನೀ ರಗಡ ಏನ್ ಅಲ್ಲಿ ಕರೆಸ್ತಾರ ಇಲ್ಲಿ ಕರೆಸ್ತಾರ. ಏನ್ ಬರೀ ಏನ್ ಎಲೆಕ್ಷನ್ ಬರ್ರಿ ಅಧ್ಯಕ್ಷರ ನಮಸ್ಕಾರ ರೀ. ಏನ್ ಇಲ್ಲೇ ಬಂದಿದ್ದೀವ್ರಿ? ನೀವು ರಾಮಾಯಣ ತಿಳಿಸ್ಬಿಟ್ಟು ಮರ ರಾಮಾಯಣ ಅದ್ರ ಬೇರೆ ಯೋಗನ ದಿನ ರಾತ್ರಿ ಆಗಿ ರಾತ್ರಿ ಆಗಿ ಗುದ್ದಾಡ್ದು ಚಲೋ ಮಾಡ್ಬಿಟ್ಟ ಮರ. ಸಾಕಾಗಿಲ್ಪ ಮರ. ಏನೇನ್ ಮಾತಾಡ್ತೀರಿ ಮಾತಾಡೋಪ್ಪ. ಮುಂದೆ ಏನೇನ್ ಮಾತಾಡ್ತೀವಿ ಮಾತಾಡ. ಹೇಳಪ್ಪ ಚಂದ್ರು ಏನಾತ? ಏನ್ಪಾ ಈ ಸಲಕ ಎಲೆಕ್ಷನ್ ನಿಂತೇವ್ರಿ. ಪಾಸ್ ಸಲಾನು ನೀವ ನಿಂತೀರಿ, ಈ ಸಲಾನು ಆಟ ಏನ್ರ ಆಟ ಮುಂದ ಬರೋಂಗ್ ಮಾಡಿದ್ರಿ. ಏನ ಆ ಸಲಾನು ನಿಂತಿದ್ರಿ, ಅವಾಗೂ ಹಾರಿಸಿ ಬಂದ್ರಿ. ಸ್ವಲ್ಪ ಈ ಸಲ ಆಟ ನೋಡ್ತೀರನ ಹೆಂಗ? ಏನ್ ನೋಡುದಪ್ಪ, ನೋಡೋಣ. ಏನ್ ಎಲ್ಲಾರು ಹುಡುಗರು ಕೂಡ ನಿಂದ್ರಸಾಕತ್ತಾರ, ಮತ್ತೀಗ ಬಿಡಾಕು ಬರ್ಲಂಗ. ಸ್ವಲ್ಪ ನೋಡು, ಊರಾನ್ ಮಂದಿ ಎಲ್ಲ ಕೂಡ ನಿಂದ್ರಸಾಕತ್ತೈತಿ. ಹೆಣ್ಮಕ್ಳದು ಗಂಟ ಬಿದ್ದು ಬಿಟ್ಟಾರ. ಚಲೋ ಕೆಲಸ ಮಾಡಿ ಅಂತ ಜೇಕಾರ ಅವ್ರ ನಿಂದ್ರನಾಗತ್ತಾರ, ಅದಕ್ಕೆ ನಿಂದ್ರಬೇಕಂತೇಳಿ ಮಾಡೇನಿ. ನೋಡಪ್ಪ 2 ಸರಿ ಹಾಕಿ ಬಂದೀನಿ. ಪಾಪ 2 ಸರಿ ಬಿದ್ದಾನ. ಇವಂದು ನೋಡ ನೋಡ್ಲಾರ ಬಗೆಹರಿಸಿ ಇದೊಂದ್ಸರಿ ಅವ್ನ ಹಾಕಿ ತಗೊಂಡ್ ಕೂಗು. ನೋಡಿಂಗಪ್ಪ, ಹೇಳ. ಈಗ ಆ ಮೆಂಬರ್ ಹೇಳಾಕತ್ತೀನಿ. ಆ ಮೆಂಬರ್ ಇಂದ ಅವಶ್ಯಕತೆ ನಮಗಿಲ್ಲ. ಪ್ರತಿಯೊಂದು ಹೆಣ್ಣು ಗಂಡು ಪ್ರತಿಯೊಬ್ರು ಮಾದರಿ ಮಧುನಂತ ಮೆಂಬರ್ ನಮ್ಮ ಊರಿನೊಳಗೆ ಯಾರು ಇಲ್ಲ. ಪ್ರತಿಯೊಂದು ಕೆಲಸನೂ ಮಾಡ್ತಾನ, ಪ್ರತಿಯೊಂದನು ಮಾಡ್ತಾನ. ಆದ್ರೆ ಇವನ್ ಬಿಟ್ರ ನಮ್ಮ ಮನ್ಯಾಗ ಯಾರು ಆಯ್ಸಿಲ್ಲ. ಪ್ರತಿಯೊಂದು ಹೆಣ್ಣಾದ್ರೂ ಇವಾಗ ಆಗ್ಬೇಕು, ಪ್ರತಿಯೊಂದು ಗಂಡಾದ್ರೂ ಇವಾಗ ಆಗ್ಬೇಕು. ನಾವು ಏನಾರ ಮಾಡಿ ಇವಾಗ ತರ್ಸುದ. ಆದ್ರೆ ನಾನ್ ಮಾತ್ರ ಐತಿಲ್ಲ ಮಾದ್ರೆ ಮಗು ನೆಗೆದು ಕೈ ನೋಡು. ನನ್ ಓಟ್ ಹತ್ತು ಇವಾಗ ಗ್ಯಾರಂಟಿ. ಮಾಡೋಣ 4 ಮಂದಿ ವಿಚಾರ ಮಾಡೋಣ. ಅರ್ಥ ಮಾಡಿ ಒಟ್ಟ ನಾವು ಮಾತಾಡ. ಅಲ್ಲೋ ಮಂಜು, 2 ಗಂಟೆ ಜಗಾನು ಕಳ್ಕೊಂಡ. 6 ವರ್ಷ 7 ಲಕ್ಷ ರೂಪಾಯಿ ಹಾಳು ಮಾಡಿದ.
ಇದೊಂದ್ಸರಿ ಹಂಗಾರ ಮಾಡಿ ಅವಂಗ ಹಾಸ್ತಾರಂತ ಬರೀ ನೀನ ಕೇಳ್ಕೊಂತವ್ರ ಮತ್ತೆ ಇನ್ಯಾರ ಬರೋದು ಬೇಡ ಹಿಂಗ್ ಮಾಡ್ರಿ ಹೆಂಗದ ನೋಡಪ್ಪ ಈಗ ನಿಮಗ ಹೊಂದೋದಿಲ್ಲ ಇವ್ ನಿಂದ್ರಲನೋ ಅವ್ ನಿಂದ್ರಲನವ ನಮಗ ಬಗೆಹರಿದಿಲ್ಲ ಅದ ಏನ ಗೌಡ್ರು ಕಡೆ ಹೋಗ್ಯಾರ ಈಗ ವಾಕಿಂಗ ಇದ್ರ ಎತ್ಕೊಂಡ್ ಹೋದದ್ ನಾ ನೋಡೇನೆ ಎಲ್ಲಾರು ಕೂಡ 4 ಮಂದಿ ನಮಗ ಹೊಂದೋದಿಲ್ಲ ಈಗದ ಯಾವನವ ಇವನವ ಅದ ಅವ್ ನಿಂದಿರ್ತಾನ ತಾವ ಅಂತಾನ ಈ ಗೌಡ್ರ ಮಾತು ಯಾರ ಅವ್ರ ಏನ್ ಹೇಳ್ತಾರಲ್ಲ ಅದನ್ನ ಕೇಳೋತ್ರಿ ಆತ್ರಿ ಗೌಡ್ರ ಹೆಂಗ್ ಹೇಳ್ತಾರಲ್ಲ ಹಂಗ್ ಕೇಳ್ರಿ ಊರಾಗ ಒಬ್ಬ ದೊಡ್ಡ ಗೌಡನ ಅವನು ಅವ್ ಹೇಳ್ದಂಗ ವಿಚಾರ ಮಾತಾಡ್ದಿತ್ತೀನಿ ಗೌಡ್ರ ಹೌದು ಯಾಕ್ರೋ ಹುಡುಗರ್ಯ ಇಷ್ಟು ದೂರ ಬಂದ್ರಲ್ವ ಏನ್ ಕೆಲಸ ಇತ್ತು ನಮಸ್ಕಾರ ರೀ ಗೌಡ್ರ ನಮಸ್ಕಾರ ಏನ್ ಬರ್ರಿ ನೋಡ್ರಿ ಎಷ್ಟು ದೂರ ಬಂದಂಗ ಆತಿ ಏನ್ ಕೆಲಸ ಇತ್ತು ಓಪ ನಿಮ್ದ ಚಂದ್ರು ಏನ್ರಿ ಗೌಡ್ರ ಮತ್ತ ಹೋಸಲಾನು ಫೀಲ್ಡ್ನ್ಯಾಗ ಅವ್ರು ಬಂದಿದ್ರಿ ಒಂದ್ ಸ್ವಲ್ಪ ಈ ವರ್ಷ ಅಟ್ ನೋಡಿ ಅಟ್ ನೋಡಿ ಬಗೆಹರಿಸ್ರಿ ಗೌಡ್ರ ನಿಮ್ ಕಡೆ ನಂಬ್ಕೊಂಡ್ ಬಂದೇವಿ ಗೊತ್ತಾದಂಗ ಆತಿ ಇಷ್ಟ ನಾ 20 ಕಿಲೋಮೀಟರ್ ಮುಂದೆ ಬಂದ್ರು ಹುಡ್ಕೊಂಡ್ ಬಂದಿರೋ ಅಂದ್ ನನಗೂ ಅವಾಗ ಸಮಸ್ಯೆ ಬಡಿತೆ ಏನೇ ಎಲೆಕ್ಷನ್ ಸನಕ್ ಬಂದಂಗ ಆದತ್ತೆ ಅಂತ ಹೇಳ್ತಾರ ನೋಡ್ರಿ ಪಾಟ್ ಗೌಡ್ರ ಇದೊಂದ್ಸಲ ಅಟ್ ನೋಡಿ ಬಗೆಹರಿಸ್ರಿ ನೋಡ್ರಿ ಗೌಡ್ರ ಅವನು ನಿಂದಿರ್ತೇನಂತಾನ ಇವನು ನಿಂದಿರ್ತೇನಂತಾನ ಯಾರಿಗಂತೇಳಿ ಓಟ್ ಹಾಕ್ಬೇಕು ಅನ್ನೋದು ಲೆಕ್ಕ ಹಿಡ್ದಂಗ ಆಗೈತ್ರಿಪ್ಪ ನಮ್ ಬಾಳೆ ಲೆಕ್ಕ ಹಿಡ್ದಂಗ ಆಗೈತಿ ಅದ್ರಾಗ ಬೇರೆ ಇವ್ ನಮ್ ವಾರ್ಡ್ನಾಗಟ್ಟು ಕೆಲಸ ನಡೆಸ್ತಾನ್ರಿ ಆದ್ರೂ 2 ಸಲ ಬಂದ್ರಿ ಇವ್ ಪಾಪ ಇವ್ ಏನ್ ಮೋಸ ಆಗಿಲ್ರಿ ಗೌಡ್ರ ಇಲ್ಲೇ ಇವ್ ಬಾರಿ ಮೆಂಬರ್ ಬಿಡ್ರಿ ಮಾಡಿದಂತೂ ಕಟ್ಟಿತವಾಗಿ ಮಾಡ್ತಾನ್ರಿ ಕೆಲ್ಸ ಮತ್ ಇಂತಾದ್ ಮಾಡ್ಬೇಕು ಅಂತೇಳಿ ಮಂದು ಇಂತಾದ್ ಮಾಡ್ಲಿ ಅಂತ ಹೇಳಿದ್ರ ಅವತ್ತ ಬಂದ್ ಅವ್ ಸಂಜೆ ಮುಂದಾರಿ ರೆಡಿ ಮಾಡೇ ಬಿಡ್ತಾನ್ರಿ ಅದಕ್ಕ ಇವ್ನ ಹಾಕಿ ತರ್ಬೇಕಂತ ಮಾಡಿ ನೋಡ್ರಿಪ್ಪ ಇವ್ ನೀವಾಟ ಏನೋ ದಯಾತರನ ತೋರ್ಸಿ ಆತ ತಡಿಪ್ಪ ನೀವು ನಿಮ್ದೇನಪ್ಪ ವಿಚಾರ ಹುಡುಗರ ಅಟ್ರದು ಒಂದ ವಿಚಾರ ನಿಮ್ ವಿಚಾರ ಬ್ಯಾರೆ ಬ್ಯಾರೆ ಇಟ್ಕೊಂಡ್ ಬಂದಿರು ಅಂದ್ರ ನಮಗೊಂದಿಟ ಬಿಡಿಸಿ ನನಗೆಲ್ಲಾ ಅರ್ಥ ಆಕೈತಿ ಹೆಂಗ ನ್ಯಾಯ ಬಗೆಹರಿಸ್ಬೇಕು ನಿಮ್ದು ಅನ್ನೋದ ನೀವ ಬಗೆಹರಿಸೋದು ಅಂತ ನನ್ ಕಡೆ ಬಂದವ್ರಿ ಗೌಡ್ರ ಅದ ಬಗೆಹರಿಸೋದ ಆತ ಈಗ ಅವ್ನ ಹಳೆ ಮೆಂಬರ್ 2 ಸಲ ನಿಂತ ಕಸ್ ಫೇಲ್ ಆಗ್ಯಾನ್ರಿ ಇದೊಂದ್ ಚಾನ್ಸ್ ಕೊಡ್ರಿ ಅಂತ ನೀವ್ ಅಂತಾನ ಅವ್ರು ಏನಂತಾರ ನಾವ್ ನಿಂದಿರ್ತಾವಂತ ಅವ್ರು ಅಂತಾರ ಅವ್ರು ಅಂತಾರ ಹಿಂಗಾತನ ಸಮಸ್ಯೆ ಈಗ ಗೊತ್ತಾದ್ ನೋಡ ನನಗ್ ಸಮಸ್ಯೆ ನಮಗ್ ಹೊಂದ್ಲಿಲ್ಲ ನಿಮಗ್ ಅದಕ್ಕೆ ನೀವು ಓದಿದ್ದು ನೋಡಿದಿರಿ ನಾವು ಅದಕ್ಕ ಗೌಡ್ರ ಕಡೆ ಹೋಗ್ಬಿಡ್ರಿ ಬರೀಪ್ಪ ಅವ್ರು ಏನ್ ಹೇಳ್ತಾರ ಅದನ್ನ ಇಬ್ರು ಕೇಳ್ಬೇಕು ನೀ ಹೇಳುದು ಬರಾಬರಿ ಐತೆ ಈಗ ಅವ 2 ಸಲ ಬಿದ್ದಾನು ಬಂದಾನು ಹೋಗ್ಯಾನು ಅನ್ನೋದಾತ ಇವ್ನು ಉಪಕಾರ ಮಾಡ್ರಿ ಅವಂಗ ಮಾಡ್ತಿದ್ವಿ ನಾವು ಅವ್ ಉಪಕಾರ ಇಲೆಕ್ಷನ್ ನಿಂದ್ರುಲಿ ಅವ್ ಹಾರಿಸಿ ಬರುಲಿ ಹಂಗ ಉಪಕಾರ ಮಾಡ್ಬೇಕು ತಡಿ ಒಂದಿಟ್ಟು ಈಗ ನಾ ಹೇಳೋದಿಲ್ಲಪ್ಪ ಅಂತಂದ್ರ ಈ ಪಂಚಾಯತ್ 2 ಸಲ ಹಾರಿಸಿ ಬಂದಿಪ್ಪ ಈ ಊರಾಗ ಒಂದ್ಸಲ 4 ಮಂದಿ ಭಯ ನಮಗ್ ಬಂದ್ ಕೆಲಸ ಮಾಡ್ಯಾನ ಯಾರು ಭಯ ಮಾತಾಡೋನು ಏನು ಬರೀ ಕೆಲಸ ಮಾಡ್ತೀವಿ ಅಂತೀರಿ ಪಾಪ ಯಾರು ಏನು ಕೆಲಸ ನೋಡ್ಕೊಂಡು ಚೇರ್ಮನ್ರಿಗೆ ಸಿಡಿಒಗ ಇವ್ರಿಗೆ ಗೊತ್ತಿರ್ತಾರ ದೊಡ್ಡ ದೊಡ್ಡ ಕೆಲಸ ನಮಗ್ ತಿಳಿಸಿ ಹೇಳಂದ್ರ ತಿಳಿಸಿ ಹೇಳುದಿಲ್ರಿ ಅವ್ರು ಹಿಂಗಾಗಿ ಏನ್ ಕೆಲಸ ಸ್ವಲ್ಪ ಪೆಂಡಿಂಗ್ ಉಳ್ದಾರ ಬರಾಬರಿ ಅಲ್ಲೂ ಮಂಜು 2 ಪೀಡಿನಾಗ ಹಾರಿಸಿ ಬಂದನಂತೀನಿ ನೀ 15ನೇ ಹಣಕಾಸ 50 ಫೈನಾನ್ಸ್ ಕೆಲಸ ಅಂತ ಇಷ್ಟ ಹೇಳ್ತಿ ಪಂಚಾಯತ್ ಒಂದ್ ದಿನ ಕತ್ತಿ ಮಾಡಿ ಹೇಳಿ ಚಂದ ಮಟ್ಟ ಹೇರು ಮುಗಿದಿಲ್ಲ ಅದ ಎಂತೆಂತ ಇಲಾಖೆಗ ಎಂತೆಂತ ಕೆಲಸ ಬರ್ತಾವು ಎಲ್ಲೆಲ್ಲಿ ದುಡ್ಡು ಬರ್ತೈತಿ ಏನೇಂತಾನ ಊರಾನು ಎಲ್ಲ ಟ್ಯಾಕ್ಸ್ ತುಂಬ್ಕೊಂತೀರಿ
ಹೆಂಗ ಬೇಕಾದಂಗ ಪಂಚಾಯತಿಗೆ ಅನುದಾನ ಐತೆ. ನೀವು ಎಲ್ಲಾ ಇಲ್ಲೇ ಊರಾಗ ಅಡ್ಡಾಡೋದ್ ಬಿಟ್ಟು ಮುಂದಕ್ಕೆ ಹೋಗ್ಕಾರ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಿಳ್ಕೊಂಡ್ಕಾರ ಏನೇನ್ ಬರುತ್ತೆ ಅನ್ನೋದು ನೀವೆಲ್ಲಾ ತಿಳ್ಕೊಂಡ್ಕಾರ ಊರಿಗೆ ಎಲ್ಲಾ ಉಪಕಾರ ಮಾಡ್ಬೇಕಪ್ಪ. ಊರಾಗ ಅಂತಿ ಅವ ದನದ ಕೊಟ್ಟಡಿ ಹೆಂಗು ಗುಂಡಿಗಿ ಇವು ಎಕ್ಸ್ಟ್ರಾ ಕೆಲಸಗಳು ಅವ್ರ ಪಂಚಾಯತಿಗೆ ಅಡ್ಡಾಡಿ ಎನ್ಆರ್ಜಿ ಎಷ್ಟು ಹಾಕ್ತಿರಿ ಅವ್ರ ಮೆಟ್ರೋಲ್ ಬಿಲ್ ಅಂತಿ ಒಬ್ಬರು ಆಗಿಲ್ಲ. ಅಡ್ಡಾಡಿ ಅವ್ರ ಕಾಲಾನ್ ಚಪ್ಪಲ್ ಹಾರ್ದೋಗ್ಯಾವ ಲೇತಮ್ಮ. ನೋಡ್ರಿ ಮೆಂಬರ್ ಸಾಹೇಬ್ರ, ಇಟ್ ದಿವಸ ನೀವು ಇದನ್ನ ಮಾಡಿ ಬಂದಿರಿ, ಹಾರಿಸಿ ಬಂದಿರಿ, ಗಟ್ರ ಬಳಸೀನಿ, ಓಣಿ ಕ್ಲೀನ್ ಮಾಡಿಸೀನಿ, ಮಾಡ್ಕೊಂತ ಬಂದ್ರಿ. ಇಲ್ಲಿ ಊರಾಗಿಂದ ಅಟ್ಟ ಮಾಡ್ರಿ. ನಾ ಇಡೇ ಜಗತ್ತನ್ನ ತಿರ್ಗಾಡಿ ಬಂದನ್ರಿ. ಸ್ವಲ್ಪ ನಾನು ಈ ಸಲ ಅಟ್ ಹಾರಿಸಿ ತಂದ್ ಕೊಡ್ರಿಪ್ಪ. ಒಳ್ಳೆ ಊರಾನಾಗ ಇನ್ನ 20 ಮಂದಿ ಕೊಡಕ್ ರೆಡಿ ಆಗ್ಯಾರ. ಅತ್ರ ಪಂಚಾಯತ್ ಇಂತ ದೊಡ್ಡ ಲಾಭ ಏನೈತಿ, ನಾ ಕೊಡ್ತೇನೆ ನೀ ಕೊಡ್ತೇನೆ ಅಂತಾರ. ನೋಡ್ಲೆ ತಮ್ಮ, ಪಂಚಾಯತ್ ಅಂದು ಒಂದಿನ ಚರ್ಮಟ ಹೇರು ನಿಮ್ಗ ಮುಗಿಯಂಗಿಲ್ಲ. ಇವ್ರ ಪಂಚಾಯತ್ಯಾಗ ಏನೋ ದೊಡ್ಡ ಲಾಭ ಇಲ್ಲ. ಎಲ್ಲಾ ನಾನು ಒಂದ್ಸಲಪ್ಪ ಎಲ್ಲಾ ಫೋನ್ಯಾಗೆಲ್ಲ ತಗೊಂಡ್ ಬಿಡೇನಿ. ಎತ್ತೈತಿ ಇಲಾಖೆಯಿಂದ ಏನೇನ್ ಕೆಲಸ ಬರ್ತಾವ, ಎಲ್ಲೆಲ್ಲಿ ಏನೇನ್ ಆಕೈತಿ ಅನ್ನೋದು ಇವ್ರದೆಲ್ಲಾ ಹಾಕಿಕ ತಿಳ್ಕೊಂಡ್ಬಿಟ್ಟೆ. ಇವ್ರಿಗೆ ಪಗಾರ ಎಷ್ಟೈತಿ ಅಂತ ತಿಳ್ಕೊಂಡಿ. ಒಬ್ಬೊಬ್ಬರಿಗೆ ಮೆಂಬರ್ಗಳಿಗೆ 2,000, ಮತ್ತ ಉಪಾಧ್ಯಕ್ಷರಿಗೆ 4,000, ಅಧ್ಯಕ್ಷರ 6,000 ರೂಪಾಯಿ ಬರೀ ಅಷ್ಟ ಪಗಾರ ಐತೆ. ಬರೀ ಇವ್ರಿಗೆ ಊರಾಗ ಪಟ್ಟಿ ಕೊಡಾಕ ಲಕ್ಷ ಗಟ್ಲೆ ಹೋಗ್ತಾವ. ಇವ ಬಂದ ಫಸ್ಟ್ ಸಲ 2 ಸಲ ಹಾರಿಸಿ ಬಂದಾನ. 4-5 ಗುಂಟೆ ಜಗ ಕಳ್ಕೊಂಡ್ ನೀವು ನನ್ನ ಕಣ್ಣಿದ್ರಿಗಿನ ಏನ್ ಇವು ಉದ್ದಾರ ಆಗಿಲ್ಲ, ಆ ಬಳಕ ಊರ್ನು ಉದ್ದಾರ ಮಾಡಿಲ್ಲ. ಅದಕ್ಕ ಏನ್ ಗೊತ್ತನ, ಇಂತ ಮಂಗ್ಯಾ ಹುಡುಗರು ಪ್ರತಿ ಸಲ ನಾವು ಹಾರಿಸಿ ತಂದ ಇವ್ರು ಏನ್ ಮಾಡ್ತಾರೋ ಇಲೆಕ್ಷನ್ ಮುಗಿದ್ಬಿಟ್ಟು ಅನ್ನೋದು ಒಂದು ಮಜಾ. ಏನಪ್ಪಾ, ಅಲ್ಲಿ ಬಾರಿಗೆ ಹೋದ್ನೆ, ಅಲ್ಲಿ ಕುಡಿದು, ಅಲ್ಲಿ ಪಾರ್ಟಿ ಮಾಡಿನಿ, ಅಲ್ಲಿ ತಿನ್ನೆ, ಅಲ್ಲಿ ಬರೇ ಇದ ಹಾಳಾಗಿ ಹೋಗೈತಿ ಇವ್ರದ. ಅದಕ್ಕ ನನಗೆ ಗೊತ್ತು ಇಲ್ಲಿ ಕಟ್ಟ ಇವರು ಊರ್ ಬಗ್ಗೆ ಒಂದ್ ದಿನಾರ ಅಟ್ರು ಕೂಡಿ ಮೆಂಬರ್ಗಳು ಕೂತ್ ವಿಚಾರ ಮಾಡಿ ನಾವು ಮೂರು ಚಂದಾಗ ಸುಧಾರಿಸ್ಬೇಕು, ನಮ್ಮ ಊರಿಗೆ ಎಂತ ಕೆಲಸ ಮಾಡ್ರಿ, ಏನ್ ಆಗ್ಬೇಕು, ಎಲ್ಲಿಂದ ಕೆಲಸ ಆತಂದ್ರೆ ಏನ್ ಆಕೈತಿ, ಏನ್ ಮಾಡ್ಬೇಕು ಅನ್ನೋದು ಇವ್ರು ಒಬ್ಬರು ತಿಳಿಯಾಗನು ಇಲ್ಲ. ಬರೇ ಇವ್ರು ವಿಚಾರ ಮಾಡೋದು ಇವ್ರು ದಾರೇ. ಅದಕ್ಕ ಈ ಸಲ ನಿಮಗೆಲ್ಲರಿಗೂ ಕೂಡ ದಯವಿಟ್ಟು ಹೇಳ್ತಾನೆ, 4 ಅಕ್ಷರ ಕಲ್ತಾವಿರ್ಲಿ ಅವ. ಆದ್ರೆ ಒಂದ್ಸಲ ಪಿರಿಯ ಮನುಷ್ಯ ಇರ್ಲಿ. ಒಂದ್ 60-50 ವರ್ಷದ ಮೇಲೆ ದಾಡ, ಒಂದ್ 60-70 ವರ್ಷದ ವಯಸ್ಸವನ ಅವ್ರು ಹಾರಿಸಿ ಬಂದಿಂದಾರ ಎಲ್ಲಾ ಕುಂತು ಅಟ್ಟು ಕುಡಿ ಕುಂತಾರ. ಒಂದ್ಸಲಪ್ಪ ವಿಚಾರ ಮಾಡ್ತಾರ, ಹೆಂಗ ಕೆಲಸ ಮಾಡ್ಬೇಕು, ಏನ್ ತರ್ಬೇಕು, ಹೆಂಗ ಏನು ಅಂತೇಳಿ. ಇವ್ರ ನೀ ಹಚ್ಚ ಅಂತ ಇವ್ರ ಮೆಂಬರ್ಗಳು ಬಡದಾಡುದ ಕೇಳಿ ಸಾಕಾಗಿ ಹೋಗಿಬಿಟ್ಟದ್ ಬಿಡಪ್ಪ ನನಗ. ಅದಕ್ಕೆ ಈ ಸಲ ಒಂದ್ಸಲ ಪಿರಿಯ ಮನುಷ್ಯರ ತರ್ಬೇಕಂತ ಮಾಡೇನಿ ಲಿಪಾ ತಮ್ಮನ. ನೋಡ್ರಿ ಹೆಂಗ ವಿಚಾರ ಮಾಡಿ ಗೌಡ್ರ. 20 ಸಲ ಹೋದ್ರ ಗ್ರಾಮ ಮೀಟಿಂಗ್ ಅಂತಾರ ಏನ್ರಿ, ನಮ್ಗೆ ಯಾರು ಕಿಮ್ಮತ್ತ ಕೊಡುದಿಲ್ಲ. ಇಲ್ಲಿ ಏನಾರ ಹೇಳಕ್ ಹೋದ್ರ ಸುಮ್ಮನೆ ಕೊಡ್ರತ ಅಂದ್ಬಿಡ್ತಾರ. ತಾವ ಇಷ್ಟು ಉದ್ದ ಹಾಳಿ ಇಟ್ಕೊಂಡ ಬಾಯಿ ಏನ್ ಓದರ್ತಾರ ಅನ್ನೋದು ನಮಗ್ ಗೊತ್ತಾಗ್ತದ. ನೀವ್ ಏನ್ ತೀರ್ಮಾನ ತಗೋತಾರ ತಗೊಂಡ್ಬಿಡ್ರಿ. ನಮಗೂ ಅಂತ ಅಲ್ಲಿ 20 ಸಲ ಹೋಗಿ ರಗಡ ಆಗೈತ್ರಿ. ಇವನು ನಾನ್ ನಿಂದಿರ್ತಾನ, ಇವನು ನಿಂದಿರ್ತಾನ, ನಾವ್ ಏನಂತ ನೀವ ತೀರ್ಮಾನ ತಗೊಂಡ್ಬಿಡ್ರಿ. ಆತಡಿಪ್ಪ. ನೋಡಪ್ಪ, ನೀ ಹೇಳಿದ್ರ ಕರೆಕ್ಟ್ ಐತೆ. ಇದು ಗ್ರಾಮ ಸಭಾ ಮೀಟಿಂಗ್ ಅಂದ್ರೆ ಹೆಂಗ ಗೊತ್ತನ, ಊರಾಗ ಪಂಚಾಯತಿ ಒಳಗೆ ಏನೇನು ಕೆಲಸ ಆಗ್ಯಾವು ಏನೇನಿಲ್ಲ ಅನ್ನೋದು ಗ್ರಾಮ ಸಭೆ ಮೀಟಿಂಗ್ದಾಗ ನಿಮ್ಗೆಲ್ಲಾ ಓದಿ ಹೇಳ್ತಾರ ಅವ್ರ. ಇಂತಿಂತ ರೊಕ್ಕ ಬಂದೈತಿ, ಇಂತಿಂತ ಕೆಲಸ ಆಗ್ಯಾವು, ಅಲ್ಲಿ ಯಾವ್ದು ಕೆಲಸ ಆಗೈತಿ. ಪ್ರತಿ ಒಂದು ಗ್ರಾಮದಾಗು ಒಂದೊಂದು ಮನ್ಯಾಗ ಏನೇನ್ ಕೆಲಸ ಆಗಿರ್ತಾವಲ್ಲ ನಮ್ಮ ಆ ಪಂಚಾಯತಿ ಆ ಲಿಸ್ಟ್ ಎಲ್ಲಾ ಬರ್ದಿರ್ತಾರ ಅದ್ರಾಗ. ಹಿಂಗ್ ಇಂಥವ್ರಿಗೆ ಕೆಲಸ ಆಗೈತಿ, ಇಂಥವ್ರಿಗೆ ಕೆಲಸ ಆಗೈತಿ, ಇಂಥವ್ರಿಗೆ ಕೆಲಸ ಆಗೈತಿ ಅಂತೇಳಿ ನೀವೆಲ್ಲಾರು ಹೋಗಿರ್ತೀರಲ್ಲ. ಆ ಬಳಕ ನಿಮ್ಗೆ ಅರ್ಜಿ ಕೊಡಂತಾರ ಅವ್ರ ಮುಂದಿನ ಪೀಳಿಗೆಗೆ ಯಾವ ಕೆಲಸ ಆಗ್ಬೇಕು ಏನೇನು. ನೀವು ಒಂದ್ ಲೆಟರ್ ಬರ್ದು ಕೊಟ್ಟಕಾರ ನಮ್ಮ ರಿಸೀವ್ ಕಾಪಿ ನೀವು ತಗೊಂಡ್ ಹೋದ್ರ ನಿಮ್ ಕೆಲಸದ ಮುಂದೆ ಕೇಳ್ತಾವ. ಈ ಕೆಲವೊಂದ್ ಜನ ಏನ್ ಮಾಡ್ತಾರ, ಕುಂತ ಕೇಳ್ಕಾರ ಹೇಳಿ ಏನ್ ಮುಂದೆ ಕೆಲಸ ಆಗೋಲ್ಲ, ಏನು ಇಲ್ಲ ಅಂತ ತಿಳಿ ಕರ್ಕೊಂಡಾರ. ಅವನೊಟ್ಟು ಬೈತೇವ, ಇವನೊಟ್ಟು ಬೈತೇವ, ಅಲ್ಲಿನ ಗುರುಗುಲು ಮಾತಾಡ್ತೈತೆ, ಇಲ್ಲಿನ ಗುರುಗುಲು ಮಾತಾಡ್ತೈತೆ. ಅವ್ರದ್ದು ಏನು ಮುಂದಿನ ವಿಚಾರ ಏನು ಯಾರಿಗೂ ಗೊತ್ತೇ ಇರೋದಿಲ್ಲ. ಅವ್ರ ನಾವು ಬರ್ದ ಒಂದ್ 7 ಮಂದಿ ಬಂದಿರ್ತಾರ, ಅವ್ರು ಎದ್ದು ಹೋಗಿ ಬಿಡ್ತಾರ. ಅವ್ರ ಮೆಂಬರ್ಗಳು ಏನ್ ಮಾಡ್ತಾರ, ಹೋದ್ರು ನೋಡಿ ಅದ್ ನಿಲ್ರಿ ಹೋಗೋದ್ ಮನೆ ಕಡೆ ಅವ್ರಿಗೆ ಯಾರ್ಯಾರಿಗೆ ಏನೇನ್ ಬೇಕ ಒಬ್ಬೊಬ್ಬರು ಹಾಕ್ತಾರ. 4 ಮಂದಿಗೆ ಅವ್ರು ಹಾಕಿದವ್ರಿಗೆ ಹಾಕ್ತಾರ. ಬಡ ಅವ್ರ ಬೇಕಾದವ್ರಿಗೆ 4 ಮಂದಿಗೆ ಹಾಕ್ತಾರ, ಮುಂದೆ ಕೆಲಸ ಮಾಡ್ತಾರ. ಜನರದ್ದು ಅವ್ರ ತಪ್ಪೈತೆ, ಅವ್ರು ಕಂಟಿನ್ಯೂ ಬರ್ಬೇಕಪ್ಪ ಗ್ರಾಮ ಸಭಾ ಮೀಟಿಂಗಿಗೆ. ಬಂದ ಲೆಟರ್ ಬರ್ದು ರಿಸೀವ್ ಕಾಪಿ ತಗೊಂಡ್ ಹೋಗಿ ನೆಕ್ಸ್ಟ್ ಟೈಮ್ ಗ್ರಾಮ ಸಭಾ ಮೀಟಿಂಗ್ ಅದ ಹೋಗಿ ರಿಸೀವ್ ಕಾಪಿ ಇಟ್ಟಾರ. ಅವ್ರ ಚಂದಾಗ ಮಾತಾಡ್ರಿ ಬಿಗಿ ಬಿದ್ದೈತೆ. ಯಾರು ಆ ಕೆಲಸನ ಮಾಡೋದಲ್ಲ ಹೋಯಪ್ಪ. ಕಂಟಿನ್ಯೂ ಮಾಡಕ್ ಇನ್ನೊಂದ್ ಹೇಳ್ದೆ ಕೇಳಿಲ್ಲ. ಈಗ ನಮ್ಮ ಸೋಯಬಾನ್ ಅಂತ ಬಂದಿರ್ತಾವ, ಇವತ್ತ ಪಂಜಾಬ್ ಮೂರಿ ಅಂತ ಬರ್ತೈತೆ, ಇವತ್ತ ಭತ್ತ ಕೊಯ್ಲಿ ಅಂತ ಬರ್ತೈತೆ. ನೀವು ಕಂಟಿನ್ಯೂ ಮಾಡ ಬರ್ಬೇಕು. ಗ್ರಾಮ ಸಭಾ ಅಂದ್ರೆ ನಾವ್ ಅಲ್ಲಿ ಕೂತ್ರೆ 800 ರೂಪಾಯಿ ಪಗಾರ ಐತೆ ಒಂದ್ ಆಳಿಗೆ.
ನಾವು ಆಯ್ಕೆ ಪಗಾರ ಕೊಡಕ್ಕಿಂತ ನಾವು ಹೋಗಿ ಮಾಡ್ಕೊಂಡ್ ಅಂತೇಳಿ ನಾವು ನಮ್ಮ ಮನೆ ಬಾಳ್ದಾಗ ಕರಿ ಆಳುಗಳಂತೂ ನಮ್ಲಂಗ ಆಗೈತೆ ದಿನಾ ಮುಂಜಾನೆ 200 ರೂಪಾಯಿ ಸೆರೆ ಕೊಟ್ರ ಆಳುಗಳು ಹೊರಗ್ ಬರ್ತಾರ. ಅಲ್ಲಿ ಮಟ್ಟ ಆಳುಗಳಂತೂ ಹೊರಗ್ ಬರುದಿಲ್ಲ. ನಾವ್ ಈ ಗ್ರಾಮ ಸಭಾ ನೋಡ್ಬೇಕು, ಏನ ಮರಮನಿ ನೋಡ್ಬೇಕು, ಏನ್ ನಾವ್ ವಾಟಿಗೆ ಏನ ಕ್ಯಾರ ಹಾಕೋಣ ಕ್ಯಾರ ನೀವ್ ಪಂಚಾಯತ್ ಕೊಡದ್ರೆ ಏನೈತೆ ಅವ್ರು ಹಂಗಲ್ಲೇ ಮಂಜು, ನೀ ಹೇಳ್ದ್ರಾಗ ಒಂದು ಕಾರ್ತೈತಿಲ್ಲ ಅನ್ನಂಗಿಲ್ಲ. ಈಗ ನಿಮ್ ಮತ್ ಊರಾನ ವಿಷಯ ಪಂಚಾಯತ್ ವಿಷಯ ಗೊತ್ತಾಗ್ಬೇಕೈತ್ರಿ. ಹಂಗಾಗಿ ಪಂಚಾಯತಿಗೆ ಹೋದಾಗಲ್ಲ ಅಲ್ಲಿ ಗೊತ್ತಾಗೋದಲ್ಲ, ಮತ್ತೆ ಎಲ್ಲಿ ಹೆಂಗ್ ಗೊತ್ತಾಗ್ಬೇಕದ? ಪಂಚಾಯತ್ ಅಂತ ತಗೊಂಡ್ ಏನ್ ಮಾಡೋದೈತ್ರಿ? ಪಂಚಾಯತ್ ಕೊಡದ್ರೆ ಏನೈತಿ ನಮ್ಗ ಅವ್ರಿಂದ ಏನೇನು ಇಲ್ಲ. ಹುಡುಗ ಒಂದ್ ರೂಪಾಯಿ ಹೊಡೆದ್ರಿ, ನಮ್ಗ ₹1 ಹೊಡೆದಿಲ್ಲ. ಆತ್ ಬಿಡಂಗಾರ ಈಗ ಪಂಚಾಯತ್ ಏನು ಇಲ್ಲ. ಮತ್ ಇವ್ನ ಹಾರಿಸ್ತಿರ್ಬೇಕು, ನಾ ಮಂಜು ಹಂಗ ಕೆಲಸ ಮಾಡಿದ ಹೆಂಗ ಕೆಲಸ ಮಾಡಿದ ಅಂತ ಏನೇನು ಎತ್ತಿ ಹೇಳಾಕೈತಿದ್ದಲ್ ಮತ್ತ ಮಾಡ್ಯಾನ್ರಿ ಮಾಡ್ಯಾನ. ಊರಾಗ ನೀರ್ ಇಲ್ಲ ನೀರ್ ಬಿಡ್ಸ್ಯಾನು, ಗಟ್ರನಾಗ ಹೊರಸ್ ಬಿದ್ದಪ್ಪ ಅಂದ್ರ ಗಟ್ರ ಕಸ ಮಾಡ್ಯಾನು. ಇವ್ ಅಡಿಲ್ರಿ ಮತ್ತ ಅದು ನಾನು ಇವ್ನ ಆಯ್ತು ತರ್ಬೇಕಂತ. ಆದ್ರೂ ನೀನು ಏನ ಯಾಕಡೆ ಐತಿ ತಕಡೆ ಹೊಳ ಬಿಡು. ಹಂಗೇನಿಲ್ರಿಪ್ಪ. ಮತ್ ಮತ್ ನನಗ ಎಣ್ಣು ಕೊಡಕ್ಕಿಲ್ಲ ಅಂದ್ರ ಏಕಮ್ 500 ಕೊಟ್ಟ ಬಿಡ್ತೇನ್ರಿ ಕೈಯಾಗ. 500 ಕೊಟ್ಟ ಬಿಡ್ತೇನೆ. ಇಲೆಕ್ಷನ್ ಆಗಿಂದ 5 ವರ್ಷದಿಂದ ಕೊಡ್ತಾರ, ಕೊಡ್ತಾನ ಕಂಟಿನ್ಯೂ ಕೊಟ್ಟ ಬಿಡ್ತಾನ. ಯಾವಾಗ ಇಲ್ಲ ಇಲ್ಪ ಮುಂದೆ ಕೊಡಂದ್ರ ತೋರ ಮಾವ ಹೋಗ ಅಂದ ಬಿಡ್ತಾನ್ರಿ. ಹೋಗ ಅಂದ ಬಿಡ್ತಾನ ಗೌರಮ್ಮ. ಅಡ್ಡಿ ಇಲ್ಲ ಬಿಡ. ಮುಂದೇನಪ್ಪಾ ನಿಮ್ ವಿಚಾರ? ನೋಡ್ರಿ ಗೌಡ್ರ, ಇವ್ರು ಹಾರಿಸಿ ಬಂದನ್ ಅಂತೇಳಿ ಇವ್ರು ಇದನ್ನ ಮಾಡ್ತಾರ್ರಿ. ಹೌದ್ರಿ, ಈಗ ಅವ್ನ ಪಾರ್ಟಿ ಅಂತೇಳಿ ಅಲ್ಲೇ ರಸ್ತೆ ಮ್ಯಾಗ ಕುಡಿಸ್ಕೊಂತ ಬಂದಾನ್ರಿ. ಹೌದ್ರಿ, ಈಗ ನೋಡ್ರಿ ನಮ್ ಪಾರ್ಟಿ ಇದು. ಹೌದ್ರಿ, ಇದಕ್ ಮುಂಜಾನಾಗಿಂದ್ರ ಕರ್ಕೊಂಡ್ ಬಂದೇನ್ರಿ ನಮ್ಮ ಅಂತಮ್ರಗತ್ತೆ ಇವ್ರು. ಹೌದ್ರಿ, ಇಬ್ಬರನು ಕರ್ಕೊಂಡ್ ಬಂದೇನ್ರಿ. ಒಂದ್ ಚಾ ಕುಡ್ಸಿಲ್ರಿ. ಇವ್ರ ನೋಡ್ರಿ ನಿಯತ್, ಅವ್ನ ನೋಡ್ರಿ ನಿಯತ್. ಅವ ಸೆರೆ ಕುಡಿಸ್ಕೊಂಡ್ ಬಂದಾನ್ರಿ ಗೌಡ್ರ. ನೋಡ್ರಿ ಅವ್ನ ಮಾತಾಡೋ ಪದ್ಧತಿ ನೋಡ್ರಿ. ಅಲ್ಲಿ ಅವ್ರು ಸೆರೆ ಕುಡಿಸ್ತಾರಂತ 4 ವರ್ಷದ ಮಟನು ಕೊಡ್ತಾರೇನ್ರಿ ಇವ್ರಿಗೆ. ಹಾರಿಸಿ ಬಂದ್ 3 ದಿನಕ್ಕಂದ್ರ ಅವ್ನ ಕಳೆ ತೆಗ್ಯಾಕ ಹಚ್ತಾರ್ರಿ ಗೌಡ್ರ. ಆತ್ ನೀ ಹೇಳುದು ಬರಾಬರಿ ಐತಿ ಕಟ್ಟಮ. ನೋಡ್ರಿ ಗೌಡ್ರ, ಏನ ಇವ್ ನಿಲ್ಲಿಸ್ತಿರೋ ಇವ್ ನಿಲ್ಲಿಸ್ತಿರೋ ಇಬ್ಬರದಾಗ ಒಬ್ಬರನ್ನ ನೀವು ತಿಳುವಳಿಕಿದ್ದಾರೆ ಇದ್ದೀರಿ, ನೀವ ನಿಲ್ಲಿಸ್ರಿ. ಬಟ್ ನಮ್ ಊರಿಗೆ ಇನ್ಕಮ್ ಬಾಳ ಐತ್ರಿ. ಆದ್ರ ಇವ್ರು ಇನ್ನ ಸರಿಯಾಗಿ ಅದನ್ನ ಮಾಡವಲ್ರಿ. ಅದನ್ನ ನೀವ್ ವಿಚಾರ ಮಾಡಿ ಇಬ್ಬರದಾಗ ಯಾರು ನಿಲ್ಲಿಸ್ತೀರ ಅನ್ನೋದು ಇವಾಗ ಬಗೆಹರಿಸ್ಬಿಟ್ರಿ. ನಿಮ್ಗ ಬಿಟ್ಕೊಡ್ತೇನೆ ನೋಡ್ರಿ. ನೋಡ್ರ ನೀವ್ ಏನ್ ತೀರ್ಮಾನ ತಗೋತೀರಿ ತಗೊಂಡ್ಬಿಡ್ರಿ. ನಮಗೂ ಇವ್ರ ಕೇಳಿ ಸಾಕಾಗಿ ಹೋಯ್ತ್ರಿ. ನೀವ್ 10 ಲಕ್ಷ ಕೊಟ್ಟಾದ್ರು ನಿಂದಿರ್ತಾನಂತಾನ. ನೀವ ನನ್ನ ನಿಂದ್ರಸ ನೀವ್ ಅಂತಾನ. ನಿಮ್ಮಂತಕ್ ಬಂದೇವ, ನಮಗೂ ಕೇಳಿ ಸಾಕಾಗಿ ಹೋಯ್ತ್ರಿ. ನೀವ ಏನ್ ಮಾಡ್ತೀರಿ ಮಾಡ್ರಿ. ನಾ ಎಲೆಕ್ಷನ್ ಮುಗಿ ಮಟ ನಾ ಹೆಂಡತಿ ಊರಿಗೆ ಹೋಗಿ ಬಿಡ್ತಾನ್ರಿ. ಸಾಕಾಗಿ ಹೋಯ್ತ್ರಿ. ಏನ್ ಇವಂದ್ ಕೇಳ್ಬೇಕು ಇವಂದ್ ಕೇಳ್ಬೇಕ್ರಿ. ಹೋಯ್ತ್ರಿ. ಮೆಂಬರ್ ಅವ್ರು ಇನ್ನೂ ಬಾಳ ಮಂದಿ ಅದಾರ್ರಿ. ಬರೋರನ ಯಾರ್ದು ನೋಡುದ್ರಿ. ನಮಗೂ ಹೋಯ್ತ್ರಿ. ನಿನ್ ಪರಿಸ್ಥಿತಿ ನನಗಾಗೈತಿ. ಏನ್ ನನಗ್ ಮನ್ಯಾಗ ರಾತ್ರಿ 12 ಮಕ್ಕಳು ಬಿಡ್ಬಲ್ರ. ಗೌಡ್ರ ಏನ್ ಮಾಡಾಕೈತಿರಿ, ಗೌಡ್ರ ಏನ್ ಮಾಡಾಕೈತಿರಿ. ಯಾವಾಗ ಈಗ ಏನ್ ಎಲೆಕ್ಷನ್ ಸರಿಯಾಗಿ ಬಂದೈತಿಲ್ಲ, ಇದೇ ಸುದ್ದಿ ಬೇರೆ. ಇದೊಂದ್ಸಲ ನೋಡ್ರಿ, ಇದೊಂದ್ಸಲ ನೋಡ್ರಿ, ಅದೊಂದ್ಸಲ ನೋಡ್ರಿ. ಏನ್ ಹೇಳುದು ಮರ ಅವ್ರಿಗೆ ಹೇಳಿ ಕೇಳಿ ರಗಡ ಆಗಿ ಹೋಗ್ಬಿಟ್ಟ ನನಗಂತಿ. ಯಾವಾಗ ಊರ್ ಉದ್ದಾರ ಮಾಡ್ತಾರೋ, ಯಾವಾಗ ಊರ್ ಸುದ್ದಿ ಮಾಡ್ತಾರೋ ನನಗಂತಿ ಗೊತ್ತಾಗ್ಬಂದು. ನಾ ಅಂತಿ ಒಂದ್ ನಿರ್ಧಾರಕ್ ಬಂದ್ಬಿಟ್ಟೇನೆ. ಏನ್ ನಿರ್ಧಾರಕ್ ಬಂದನಂದ್ರ, ಈಗ ಈ ಸಲ ಅಂತಿ 2 ಪೀಡ್ ತಂದ ಹೊಸ ಹುಡುಗರೆಲ್ಲ ನೋಡಿಬಿಟ್ಟಾನೆ. ಹೊಸ ಹುಡುಗರ ಕಡೆಯಿಂದ ಅಂತಿ ಏನು ಕೆಲಸ ಆಗಿಲ್ಲ. ಇವ್ 4 ಅಕ್ಷರ ಕಲ್ತಾರ, ಮುಂದ್ ಹೋಗಿ ಜಬರಾಗಿ ಹೋಗಿ ಕೆಲಸ ಆಗೋ ತರ್ತಾರ, ಮುಂದಕ್ಕೆ ಹೋಗಿ ಊರ್ ಸುಧಾರಿಸ್ತಾರಂತ ಮಾಡಿನ್ಯ. ಇವ್ರ ಏನಪ್ಪಾ ಹಾರಿಸಿ ಬಂದ್ರಂದ್ರ ಇವ್ರು ಗುಂಡು ಪಾಲ್ಟಿ ಗಿಲ್ಟಿ ಕುಡಿದು ಬರೇ ಹೈನಿ ಬಾರವ್ರು. ಯಾರು ಕಣ್ಣಿ ಕಾಣುಗಳು ಇವ್ರಿಗೆ ಹಾರಿಸಿ ಬಂದ್ಬಿಡ್ಲೆ. ಅದರ ಸಂಬಂಧಿಗ ಏನೋ ಒಂದ್ 50-60 ವರ್ಷ ಆಗ ಒಂದ್ ಸ್ವಲ್ಪ ಅನುಭವ ಏನ್ ಹಿರಿಯರು ಮನುಷ್ಯರು ಇರ್ತಾರಲ್ಲ, ಏನೋ ಆಕಾಗಲ್ಲ. ಕಡಿಕ ಅವ್ರ ಮುಂದ್ ದೊಡ್ಡ ಕೆಲಸ ಮಾಡ್ಲಿರು. ಊರಾಗ ಒಂದ್ ಜಗಳ ಪಗಳ ಬಂದ್ರ ಕುಂತ 4 ಮಂದಿ ಸುತ್ತುಗಡೆ ಕುಂತ ವಿಚಾರ ಮಾಡಿ ನ್ಯಾಯವಾಗಿ ಅವ್ರಿಗೆ ಬುದ್ಧಿಯವ್ರ ಹೇಗೆ ಕಳಿಸ್ತಾರ. ಅದಾರ ಒಂದ್ ಧರ್ಮ ಉಳಿತೈತಿ ಹೊರಾಗ. ಅದರ ಸಂಬಂಧ ಈ ಸಲ ದೊಡ್ಡ ಹಿರಿಯರ ನಿಲ್ಲಿಸ್ಬೇಕಂತ ಮಾಡೀನಿ. ನೋಡ್ರಿಪ್ಪ, ನೀವ್ ಯಾರಿಗ್ ಕೊಡ್ತೀರಿ, ಏನ್ ಮಾಡ್ತೀರಿ, ಏನ್ ಬೇಕಾದ್ ಮಾಡ್ಕೋರಿ. ನಾ ಅಂತಿ ಈ ಸಲ ನಿಮ್ಗೆ ಯಾರ್ಯಾರಿಗೆ ಒಟ್ಟ ಏನು ಸಪೋರ್ಟ್ ಮಾಡಂಗಿಲ್ಲ. ನಾ ಅಂತಿ ಹಿರಿಯರ ಮನುಷ್ಯರ ಏನಿರ್ತ ನೋಡಿ ಸಲ ನೀವು ಹೋಗಿ ಬಿಡ್ಬೋದೇನ್ ಸುಮ್ನೆ ಇಲ್ಲಿಂದ. ಏನ್ರಿ ಗೌಡ್ರ, ನಿಮ್ಮನ್ನ ನಂಬ್ಕೊಂಡು ಇಲ್ಲಿ ಮಠ ಬಂದ್ರ ಇಬ್ಬರು ಬಿಟ್ಟಾರ ಬೇರೆ ನಿಂದ್ರ ಸರಿ ಹೇಳ್ತಿರಲ್ರಿ. ನಿಮ್ಮನ್ನ ನಂಬ್ಕೊಂಡ್ ಬಂದೇನಾಗ್ಲಿ. ನೀವ ಹಿಂಗ ನಾಟ್ರಂದ್ರ ನಿಮ್ಗೆ ನಿಮ್ ಸನಿಗೆ ಹಾಕೋರು. ಆ ಬಡ್ಡಿ ಬಂಗಾರ ಒಂದ್ 4 ಲಕ್ಷ, ಇವಂದ್ 2 ಲಕ್ಷ ಕೊಟ್ಟ ಇವ್ ತಗಸ್ತಾನಿ. ಆಗಿ ಒಂದ್ 4 ಲಕ್ಷ ಕೊಟ್ಟ ಕಣ್ ಮುಚ್ಚಿ ಹಾಸ್ಕೊಟ್ಟ. ಹೋಗ್ರಿ ಗೌಡ್ರ, ಹೋಗ್ರಿ ಹೋಗ್ಬರ್ರಿ. ಈ ಬ್ರ್ಯಾಂಡೆಡ್ ಗೌಡ್ರ ಮುಂದ ಆ ಬಡ್ಡಿ ಬಂಗಾರವನ್ನ ಹವಾ ಹೇಳಾಗೈತಿ. ಹೋಗ್ಲಿ, ಇನ್ನು 10 ಲಕ್ಷ ಹಾಳಾಗಿ ಹೋಗ್ರಿ. ಊರ್ ಉದ್ದಾರ ಮಾಡಲ್ಲ, ನೀವು ಹಾಳಾಗಿ ಹೋಗ್ತೀರಿ. ಊರಾಗಿದ್ದಾರು ಹಾಗೆ ನಡೆಸ್ತೀರಿ.